ಗ್ಲೋ ಶಾರ್ಟ್ಸ್ ತುಂಬ ದಿನದಿಂದ ಗೇಟ್ ಕೀಪ್ ಮಾಡಿದ್ದೀನಿ ಇದನ್ನು. ಆ್ಯಂಡ್ ಇದನ್ನು ಯೂಸ್ ಮಾಡಿರೋ ಲೈವ್ ಎಕ್ಸಾಂಪಲ್ ನಾನೇ. ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸ್ತಾರೆ, ಇದನ್ನು ಹೇಗೆ ಕನ್ಸ್ಯೂಮ್ ಮಾಡಬೇಕು, ಎಷ್ಟು ಕನ್ಸ್ಯೂಮ್ ಮಾಡಬೇಕು, ಇದರಿಂದ ಬೆನಿಫಿಟ್ಸ್ ಏನಿದೆ, ಇದರಿಂದ ಸೈಡ್ ಎಫೆಕ್ಟ್ಸ್ ಏನಿದೆ, ಆಫ್ಕೋರ್ಸ್ ಬೆನಿಫಿಟ್ಸ್ ಇದ್ಮೇಲೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರಲೇಬೇಕು, ಸೈಡ್ ಎಫೆಕ್ಟ್ಸ್ ಏನಿದೆ ಅನ್ನೋದನ್ನ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ನಾನು ಮೇನ್ ಆಗಿ ಯೂಸ್ ಮಾಡಿರೋ 2 ಇಂಗ್ರೀಡಿಯೆಂಟ್ಸ್ ಬಂದು, ಫಸ್ಟ್ ಒನ್ ಇಸ್ ಆಮ್ಲಾ ವಿಚ್ ಇಸ್ ಲೋಕಲಿ ಅವೈಲೇಬಲ್ ಆ್ಯಂಡ್ ಅಫೋರ್ಡೆಬಲ್, ಆ್ಯಂಡ್ ಸೆಕೆಂಡ್ ಒನ್ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ದಟ್ ಇಸ್ ಜಿಂಜರ್. ಸೊ ನೀವು 100 ಗ್ರಾಮ್ಸ್ ಆಫ್ ಆಮ್ಲಾ, 100 ಗ್ರಾಮ್ ಅಷ್ಟು ಆಮ್ಲಾ ತಗೊಳ್ಳಿ, ಆ್ಯಂಡ್ 1/4 ಇಂಚಷ್ಟು ಶುಂಠಿ, ಜಿಂಜರ್, ಓನ್ಲಿ ದಿಸ್ ಮಚ್. ಯು ಟೇಕ್ ದಮ್, ಪೀಲ್ ಮಾಡಿ ಜಿಂಜರ್ನ, ಪೇಸ್ಟ್ ಇಟ್ ಇನ್ ಅ ಮಿಕ್ಸರ್ ಗ್ರೈಂಡರ್, ಆ್ಯಡ್ ಸಮ್ ವಾಟರ್, ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ, ಪೇಸ್ಟ್ ಮಾಡಿ, ಸ್ವಲ್ಪ ಜ್ಯೂಸ್ ಥರ ಬರಬೇಕು ಅದು. ಆ ಜ್ಯೂಸ್ ಥರ ಏನು ಬಂದಿರುತ್ತೆ ಅದರಲ್ಲಿ ರೆಸಿಡ್ಯೂನು ಇರುತ್ತೆ, ಕ್ಲಿಯರ್ ಜ್ಯೂಸ್ ಕೂಡ ಇರುತ್ತೆ. ನೀವು ಅದನ್ನು ಸೋಸಬಾರ್ದು, ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಎವ್ರಿ ಒನ್ ವಿಲ್ ಡೂ. ಅದನ್ನು ಸೋಸಬಾರ್ದು. ಈವನ್ ನನಗೆ ಗೊತ್ತು, ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟ್ರಸ್ಟ್ ಮೀ, ಸೋಸೋದ್ರಿಂದ ಏನಾಗುತ್ತೆ ಅಂತಂದರೆ 50 to 60% ಆಫ್ ದ ನ್ಯೂಟ್ರಿಷನ್ ನಿಮ್ಗೆ ಏನು ಸಿಗಬೇಕು ಅದು ಸೀವ್ ಮಾಡಿರ್ತೀರಲ್ಲ, ರೆಸಿಡ್ಯೂ, ಅದನ್ನು ಬಿಸಾಕ್ತಿರಲ್ಲ, ಅದರಲ್ಲೇ ಹೊರಟೋಗಿರುತ್ತೆ. ನಿಮ್ಗೆ ಓನ್ಲಿ 20 to 30% ಆಫ್ ದ ರಿಸಲ್ಟ್ ಸಿಗುತ್ತೆ. ಸೊ ನೀವು ಸೋಸದೆ ಕುಡಿಯೋದ್ರಿಂದ ಆಲ್ಮೋಸ್ಟ್ 60 to 80% ಆಫ್ ದ ಬೆನಿಫಿಟ್ಸ್ ನಿಮ್ಗೆ ಅದರಿಂದ ಸಿಗುತ್ತೆ. ದಿಸ್ ಇಸ್ ದ ಮೇನ್ ಪಾಯಿಂಟ್. ಆ್ಯಕ್ಚುಲಿ ಇದನ್ನು ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ, ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ ಆ್ಯಂಡ್ ತುಂಬ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಇದನ್ನು 2 ಥರ ನೀವು ಸ್ಟೋರ್ ಮಾಡ್ಬೋದು. ಫಸ್ಟ್ ಒನ್ ಬಂದು ನೀವು ಜ್ಯೂಸ್ ಮಾಡಿಕೊಂಡು ಒಂದು ಗ್ಲಾಸ್ ಬಾಟಲಲ್ಲಿ ಅದನ್ನ ಸ್ಟೋರ್ ಮಾಡಿ ನೀವು ರೆಫ್ರಿಜರೇಟ್ ಮಾಡ್ಬೋದು. ಸೆಕೆಂಡ್ ಮೆಥಡ್ ಬಂದು ನೀವು ಗ್ರೈಂಡ್ ಮಾಡಿರೋದನ್ನ ಐಸ್ ಟ್ರೇಸಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಟು ಐಸ್ ಕ್ಯೂಬ್ಸ್ ಥರ ಮಾಡ್ಕೊಳ್ಳೋದು. ಸೊ ದ್ಯಾಟ್ ನೀವು ಇದನ್ನ ಅಟ್ಲೀಸ್ಟ್ 1 to 2 ಮಂತ್ಸ್ ತನಕ ಯೂಸ್ ಮಾಡ್ಬೋದು. ಈ ಜಿಂಜರ್ ಮತ್ತು ಆಮ್ಲಾ ಕಾಂಬಿನೇಷನಿಂದ ನಿಮಗೆ ಸ್ಕಿನ್ ಬೆನಿಫಿಟ್ಸ್ ಏನೇನಿದೆ ಅಂತಂದರೆ, ಇದು ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ, ಆ್ಯಂಡ್ ಇಟ್ ಇಸ್ ಆಲ್ಸೋ ವೈಟಮಿನ್ ಸಿ ರಿಚ್ ಫುಡ್. ಸೊ ಈ 3 ಕಾಂಬಿನೇಷನಿಂದ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಕೊಲಾಜನ್ ಪ್ರೊಡಕ್ಷನ್ನ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಸ್ಕಿನ್ ಫರ್ನೆಸ್ ಮತ್ತು ವ್ರಿಂಕಲ್ಸ್ ಏನೇನಿದೆ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಅದು ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿರೋಕ್ಕೆ, ಹೈಡ್ರೇಟಿಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಹೇರ್ಗೆ ಏನೇನು ಬೆನಿಫಿಟ್ಸ್ ಅಂತ ಅಂದರೆ, ನಿಮ್ಮದು ಹೇರ್ ಫಾಲಿಕಲ್ನ ಸ್ಟ್ರಾಂಗ್ ಮಾಡೋಕ್ಕೆ, ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ, ನಿಮ್ಮ ಹೇರ್ ಗ್ರೋತ್ನ 3 times to 4 times ಜಾಸ್ತಿ ಮಾಡುತ್ತೆ. ಇದು ನಿಮ್ಮ ಜೀರ್ಣಕ್ರಿಯೆಯಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಬೆಟರ್ ಡೈಜೆಷನ್ ಮತ್ತು ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ, ಬ್ಲೋಟಿಂಗ್ ಕಡಿಮೆ ಮಾಡುತ್ತೆ, ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಮೆಟಬಾಲಿಸಮ್ ಪ್ರಕಾರ ನೋಡಿದ್ರೆ ಇದು ನಿಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ, ಎನ್ಸೈಮ್ ರಿಲೀಸ್ ಆಗೋದನ್ನ ಇನ್ಕ್ರೀಸ್ ಮಾಡುತ್ತೆ. ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ಸಲ್ಲಿ ಇದು ಲಿವರಲ್ಲಿರೋ ಟಾಕ್ಸಿನ್ಸ್ನ ಎಲಿಮಿನೇಟ್ ಮಾಡಿ ಫ್ಲಶ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಫ್ಯಾಟ್ ಬರ್ನರ್ ಆಗಿ ಯೂಸ್ ಆಗುತ್ತೆ ಜಿಂಜರ್. ಆ್ಯಂಡ್ ಅಲ್ಟಿಮೇಟ್ ಬೆನಿಫಿಟ್ ಬಂದು ತುಂಬ ಸ್ಟ್ರಾಂಗ್ ಇಮ್ಯೂನ್ ಪವರ್ನ ನಿಮಗೆ ಕೊಡುತ್ತೆ, ಬಾಡಿನ ಎನರ್ಜೈಸ್ಡ್ ಆಗಿರುತ್ತೆ ಇಡೀ ಮಾರ್ನಿಂಗು. ಸೊ ದಟ್ ನಿಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗಿ ಯು ಕ್ಯಾನ್ ಎಂಜಾಯ್ ಯೋರ್ ಡೇ ಲೈಕ್ ಎನಿಥಿಂಗ್. ಸೊ ಇದನ್ನು ತುಂಬ ಲಿಮಿಟಲ್ಲಿ ಕನ್ಸ್ಯೂಮ್ ಮಾಡಬೇಕು. ಅರೌಂಡ್ 30 to 50 ml ಪರ್ ಡೇ ಇಸ್ ಅಡ್ವೈಸಬಲ್. ಬಟ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ದೇರ್ ಇಸ್ ಒನ್ ಸೈಡ್ ಎಫೆಕ್ಟ್. ಇದು ಅಸಿಡಿಟಿಯಿಂದ ಪ್ರಾಬ್ಲಮಲ್ಲಿ ಇರೋರಿಗೆ ಇದು ಇನ್ಕ್ರೀಸ್ ಮಾಡುತ್ತೆ ಅಸಿಡಿಟಿನ, ಗ್ಯಾಸ್ಟ್ರಿಕ್ ಇಶ್ಯೂಸ್ನ ಜಾಸ್ತಿ ಮಾಡುತ್ತೆ. ಸಿನ್ಸ್ ಯು ಆರ್ ಟೇಕಿಂಗ್ ಇಟ್ ಆನ್ ಎನ್ ಎಂಟಿ ಸ್ಟಮಕ್, ಖಾಲಿ ಹೋಟೆಲ್ ತಗೋತಿರೋದ್ರಿಂದ ಅದು ನಿಮ್ಮ ಅಸಿಡಿಟಿನ ಇನ್ಕ್ರೀಸ್ ಮಾಡೋ ಸಾಧ್ಯ. ಸೊ ಇಟ್ ಈಸ್ ಆಲ್ವೇಸ್ ಅಡ್ವೈಸ್ಡ್, ಯಾವಾಗಲೂ ಅಷ್ಟೇ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ವೀಕ್ಲಿ ಒನ್ಸ್ ಆರ್ ವೀಕ್ಲಿ ಟ್ವೈಸ್, ವೀಕ್ಲಿ ಥ್ರೈಸ್ ಹೀಗೆ ಮಾಡ್ತಾ ಕಾನ್ಸಿಕ್ಯೂಟಿವ್ ಡೇಸ್, ಆಮೇಲೆ ಡೈಲಿ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ದಟ್ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಗೊತ್ತಾದರೆ ಯು ಕ್ಯಾನ್ ಸ್ಟಾಪ್ ದಟ್. ಹೋಪ್ ದಿಸ್ ಇನ್ಫಾರ್ಮೇಷನ್ ಹ್ಯಾಸ್ ಹೆಲ್ಪ್ಡ್ ಯು ಆಲ್. ಸೊ ಇನ್ನೂ ಏನಾದರೂ ಬೇರೆ ಟಾಪಿಕ್ಸ್ ಮೇಲೆ ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ಕೆಳಗಡೆ ಕಾಮೆಂಟ್ ಮಾಡಿ.